ನಮಸ್ಕಾರ. ನಾವಿವತ್ತು ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನದಲ್ಲಿದ್ದೀವಿ. ಇವತ್ತು ನಾವು ಅಧಿಕ ಮಾಸದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಭೀಮಸೇನ ಆಚಾರ್ಯ ಅತನೂರವರು ಇದ್ದಾರೆ. ಆಚಾರ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಆಚಾರ್ಯಗೆ ಅಧಿಕ ಮಾಸದ ಮಹತ್ವಗಳು ಮತ್ತು ಅದರ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಆಚಾರ್ಯಗೆ ಕೇಳೋಣ ಅಂತಿದ್ದೀವಿ. ಆಚಾರ್ಯ, ಅಧಿಕ ಮಾಸ ಅಂದರೆ ಏನು? ಅಧಿಕ ಮಾಸ ಅಂದರೆ ಆ ಶಬ್ದದಲ್ಲೇ ಇರುವಂತೆ ನೀವು ಹೇಳಿದ ಹಾಗೆ ಇದು ಅಧಿಕ ಮಾಸ, ಹೆಚ್ಚಾದ ಮಾಸ ಅಂತ ಅರ್ಥ. ಅಂದರೆ ನಾವು ಪ್ರತಿ ವರ್ಷ ತಿಳಿಯೋ ಹಾಗೆ ಒಂದು ವರ್ಷಕ್ಕೆ 12 ತಿಂಗಳು, 12 ಮಾಸಗಳು ಅಂತ ಕರೀತಾರೆ. ಇದು ಅಧಿಕ ಮಾಸ ಅಂದರೆ ಇದು 13ನೇ ತಿಂಗಳು. ಈ ಬಾರಿ 2026 ಇದೇನು ನಾವು ನೋಡ್ತಾ ಇದ್ದೀವಿ, ಪರಾಭವನಾಮ ಸಂವತ್ಸರ. ಈ ಬಾರಿ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿದೆ. ಅಂದರೆ ಈ ಜ್ಯೇಷ್ಠ ಮಾಸ 2 ತಿಂಗಳಿರುತ್ತದೆ ಈ ಬಾರಿ. ಅಧಿಕ ಜ್ಯೇಷ್ಠ ಮಾಸ, ನಿಜ ಜ್ಯೇಷ್ಠ ಮಾಸ ಅಂತ ಕರೀತಾರೆ. ಅಧಿಕ ಮಾಸ ಅಂದರೆ ಇದು ಅಧಿಕವಾದ ಮಾಸ, ಹೆಚ್ಚಾದ ಮಾಸ ಅಂತ ಕರೀತಾರೆ. ಸಾಮಾನ್ಯವಾಗಿ ಅಧಿಕ ಮಾಸ ಅಂದರೆ ಏನಪ್ಪ? ಒಂದು ಶಾಸ್ತ್ರೀಯವಾದ ವಿಚಾರ ತಿಳಿಸೋದಾದರೆ ಕಾಠಕ ಗೃಹ್ಯ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಮಾಸು ಅಂದರೆ ಒಂದು ವಿಚಾರ. ಪ್ರತಿ ತಿಂಗಳು, ಪ್ರತಿ ಮಾಸದಲ್ಲಿಯೂ ಕೂಡ ರವಿ ಸಂಕ್ರಮಣ ಅಂತ ಕರೀತಾರೆ. ಅಂದರೆ ಪ್ರತಿಯೊಂದು ತಿಂಗಳಿಗೂ ಒಂದೊಂದು ರಾಶಿಯಲ್ಲಿ ಸೂರ್ಯನ ಪ್ರವೇಶ ಆಗುತ್ತದೆ. ಪ್ರತಿ ತಿಂಗಳಿಗೂ ಅದು ರವಿ ಸಂಕ್ರಮಣ ಅಂತ ಕರೀತಾರೆ. ಯಾವ ಮಾಸದಲ್ಲಿ ರವಿ ಸಂಕ್ರಮಣ ಆಗೋದಿಲ್ಲವೋ ಆ ಮಾಸವನ್ನು ಅಧಿಕ ಮಾಸ ಅಂತ ಶಾಸ್ತ್ರದಲ್ಲಿ ಹೇಳಿದ್ದುಂಟು. ಯಸ್ಮಿನ್ ಮಾಸಿ ನ ಸಂಕ್ರಾಂತಿ ಸಂಕ್ರಾಂತಿದ್ವಯಮೇವ ಚ ಮಲಮಾಸಂ ಸವಿಜ್ಞೇಯ ಮಾಸಂ ಸ್ಯಾಸ್ತು ತ್ರಯೋದಶಃ. 13ನೇ ತಿಂಗಳು ರವಿ ಸಂಕ್ರಮಣ ಆಗದ ಮಾಸ, ಇದನ್ನು ಅಧಿಕ ಮಾಸ, ಅಧಿಕ ಹೆಚ್ಚಾದ ಮಾಸ. ಇದನ್ನೇ ಮಲಮಾಸ, ಪುರುಷೋತ್ತಮ ಮಾಸ, ಹೀಗೆ ಅನೇಕ ಹೆಸರುಗಳಿಂದ ಇದನ್ನು ಕರೀತಾ ಇದ್ದಾರೆ. ಅಧಿಕ ಮಾಸ ಸುಮಾರಾಗಿ ನೋಡಿ 33 ತಿಂಗಳಿಗೊಮ್ಮೆ ಬರುತ್ತದೆ. ಅಂದರೆ 3.5 ವರ್ಷಕ್ಕೊಮ್ಮೆ ಅಂತ. ಹೋದ ಬಾರಿ ಅಂದರೆ 33 ತಿಂಗಳ ಹಿಂದೆ ಶ್ರಾವಣ ಮಾಸದಲ್ಲಿ ಅಧಿಕ ಮಾಸ ಬಂದಿತ್ತು. ಈ ಬಾರಿ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಪ್ರಾಪ್ತವಾಗುತ್ತಾ ಇದೆ. ಬಹಳ ಮಹತ್ತರವಾಗಿರತಕ್ಕಂತಹ ಸಾಧನೆಗೆ, ಪುಣ್ಯ ಸಂಪಾದನೆಗೆ ಒಂದು ವಿಶಿಷ್ಟವಾದ ಪರ್ವಕಾಲ ಇದು ಅಧಿಕ ಮಾಸ ಅಂತ ಹೇಳ್ತಾರೆ. ಆಚಾರ್ಯ, ಅಧಿಕ ಮಾಸ ಅಂತಂದರೆ ಪುರುಷೋತ್ತಮ ಮಾಸ ಅಂತ ತಿಳಿಸ್ಕೊಟ್ರಿ. ಈ ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಏನಕ್ಕೆ ಕರೀತಾರೆ ಆಚಾರ್ಯ? ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಯಾತಕ್ಕೆ ಕರೀತಾರೆ ಅಂದರೆ ನೋಡಿ, ಅಧಿಕ ಮಾಸ ಇದು ಅಂದರೆ ಪುರುಷೋತ್ತಮ ಸರ್ವೋತ್ತಮನಾದ ಭಗವಂತನೇ ನಿಯಾಮಕವಾದ ಮಾಸ. ಪ್ರತಿಯೊಂದು ಮಾಸಕ್ಕೂ ಕೂಡ ಒಂದೊಂದು ಲಕ್ಷ್ಮೀನಾರಾಯಣರ ರೂಪ ಅದು ಮಾಸ ನಿಯಾಮಕವಾಗಿ ಇರುತ್ತದೆ. ಯಜ್ಞ, ಪದ್ಮನಾಭ ಹೀಗೆಲ್ಲ ಉಂಟು. ಒಂದೊಂದು ಮಾಸಕ್ಕೆ, ಪ್ರತಿಯೊಂದು ಮಾಸಕ್ಕೆ ಒಂದು ಲಕ್ಷ್ಮಿಯ ರೂಪ, ಒಂದು ಪರಮಾತ್ಮನ ರೂಪ ಹೀಗಿರುತ್ತದೆ. ಅಧಿಕ ಮಾಸಕ್ಕೆ ವಿಶೇಷವಾಗಿ ಪುರುಷೋತ್ತಮನೇ ನಿಯಾಮಕನಾಗಿದ್ದಾನೆ. ಇದನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಸರ್ವೋತ್ತಮನಾದ ಭಗವಂತನ ಚಿಂತನೆಗೆ, ಆ ಸರ್ವೋತ್ತಮನಾದ ಪರಮಾತ್ಮನ ವಿಶೇಷ ಆರಾಧನೆಗೆ ಒಂದು ಪರ್ವಕಾಲ ಈ ಅಧಿಕ ಮಾಸ. ಅದಕ್ಕೆ ಇದನ್ನು ಪುರುಷೋತ್ತಮ ಮಾಸ. ಅಧಿಕ ಮಾಸಕ್ಕೆ ನಿಯಾಮಕವಾದ ಭಗವದ್ರೂಪ ಅದು ಪುರುಷೋತ್ತಮ ಅಂದರೆ ಸರ್ವೋತ್ತಮ ಅಂತ ಅರ್ಥ. ಅದಕ್ಕೆ ಪುರುಷೋತ್ತಮ ಮಾಸ ಅಂತ ಪ್ರಸಿದ್ಧಿ. ಈ ಅಧಿಕ ಮಾಸನ ಜ್ಯೋತಿಷಿಕಾರರು ಅವರೆಲ್ಲ ಹೇಗೆ ಪರಿಗಣಿಸ್ತಾರೆ ಅಂತ? ಈ ತಿಂಗಳು ಅಧಿಕ ಮಾಸ, ಈ ವರ್ಷ ಅಧಿಕ ಮಾಸ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಗೆ ಕಂಡುಹಿಡಿತಾರೆ? ನಾನು ಹೇಳಿದಲ್ಲ, ಅಧಿಕ ಮಾಸ ಅಂತಂದರೆ 33 ತಿಂಗಳಿಗೊಮ್ಮೆ ಬರತಕ್ಕಂಥದ್ದು ಅಧಿಕ ಮಾಸ ಅಂತ ಕರೀತೇವೆ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಈ ತಿಂಗಳು ಈ ಮಾಸ ಅಂತ ಹೇಗೆ ತಿಳಿಯೋದು? ಹುಣ್ಣಿಮೆಯ ದಿನ ಯಾವ ನಕ್ಷತ್ರ ಇರುತ್ತದೆ ಅಥವಾ ಹುಣ್ಣಿಮೆಯ ಹಿಂದೆ ಮುಂದೆ ಆ ನಕ್ಷತ್ರದ ಪ್ರಕಾರ ಒಂದೊಂದು ಮಾಸಕ್ಕೆ ಆಯಾ ಹೆಸರುಗಳು ಉಂಟು ಅಂತ ಹೇಳ್ತಾರೆ. ಈಗ ನೋಡಿ, ಇದು ಜ್ಯೇಷ್ಠ ಮಾಸ ಬರ್ತದೆ ಅಂದರೆ ಹುಣ್ಣಿಮೆಯ ದಿನ ಜ್ಯೇಷ್ಠ ನಕ್ಷತ್ರ ಇರಬೇಕು, ಅಥವಾ ಹುಣ್ಣಿಮೆಯ ಹಿಂದೆ ಚತುರ್ದಶಿ, ಹಿಂದೆ ಮುಂದೆ ಈ ರೀತಿ ಜ್ಯೇಷ್ಠ ನಕ್ಷತ್ರ ಹುಣ್ಣಿಮೆಯಲ್ಲಿ ಬಂದಾಗ ಆ ಮಾಸ ಅದನ್ನು ಜ್ಯೇಷ್ಠ ಮಾಸ.
ವಿಶಾಖ ನಕ್ಷತ್ರ ಹುಣ್ಣಿಮೆಯ ಹತ್ತಿರದಲ್ಲಿದ್ದಾಗ, ಹುಣ್ಣಿಮೆಯ ದಿನ ಇದ್ದಾಗ ಅದು ವೈಶಾಖ ಮಾಸ. ಚಿತ್ರ ನಕ್ಷತ್ರ ಹುಣ್ಣಿಮೆಯ ಹತ್ತಿರದಲ್ಲಿದ್ದಾಗ ಅದನ್ನು ಚೈತ್ರ ಮಾಸ ಹೀಗೆ ಕರೆಯುವ ಪದ್ಧತಿ. ಅದರಿಂದ ಇದು ಜ್ಯೇಷ್ಠ ಮಾಸ. ಜ್ಯೇಷ್ಠ ಮಾಸ 2 ಬಾರಿ ಬರುತ್ತದೆ, ಅಧಿಕ ಮಾಸ ಮತ್ತು ನಿಜ ಜ್ಯೇಷ್ಠ ಮಾಸ ಅಂತ. ಆದ್ದರಿಂದ ಈ ಬಾರಿ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿದೆ. ನಾನು ಹೇಳಿದ ಹಾಗೆ 33 ತಿಂಗಳಿಗೊಮ್ಮೆ ಅಧಿಕ ಮಾಸ ಬರುತ್ತದೆ. ಅಧಿಕ ಮಾಸ ಸುಮಾರಾಗಿ ಹಿಂದಿಂದು ಬರ್ತಾ ಇರುತ್ತದೆ ಅಂತ. ಹೋದ ಬಾರಿ ಶ್ರಾವಣ ಮಾಸದಲ್ಲಿ ಬಂದಿದೆ ಅಧಿಕ ಮಾಸ. ಈ ಬಾರಿ ಅದರ ಹಿಂದೆ ಮತ್ತೆ ಬರ್ತಾ ಇದ್ದರೆ ಜ್ಯೇಷ್ಠ ಮಾಸದಲ್ಲಿ ಈ ಬಾರಿ ಅಧಿಕ ಮಾಸ ಬಂದಿದೆ. ಈ ಅಧಿಕ ಮಾಸದಲ್ಲಿ 33 ದಿನಗಳಿರುತ್ತೆ ಅಂತ ತಿಳಿಸ್ಕೊಟ್ರು ಆಚಾರ್ಯ. ಈ 33 ದಿನಗಳಲ್ಲಿ ಯಾವ ಯಾವ ಭಗವಂತನ ರೂಪನ ಚಿಂತನೆ ಮಾಡಬೇಕು ಆಚಾರ್ಯ? ಬಹಳ ಒಳ್ಳೆಯದು. ಅಧಿಕ ಮಾಸದಲ್ಲಿ 33 ದಿನಗಳು. 33 ಎಂಬ ಸಂಖ್ಯೆಗೆ ಬಹಳ ಮಹತ್ವ ಇದೆ. 33 ಎಂಬ ಸಂಖ್ಯೆಗೆ ಬಹಳ ಮಹತ್ವ ಇದೆ. ನೋಡಿ, 3 ನಾವು ಸುಮ್ಮನೆ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡೋದಾದರೆ ಜ್ಞಾನ ಭಕ್ತಿ ವೈರಾಗ್ಯ. ಆ ಜ್ಞಾನ ಭಕ್ತಿ ವೈರಾಗ್ಯದ ಸಾಧನೆ ಆಗಬೇಕು. ಜ್ಞಾನ ಭಕ್ತಿ ವೈರಾಗ್ಯದ ಸಾಧನೆ ನಮ್ಮಿಂದ ಆದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಆ 3 ಸ್ಥಾನಗಳನ್ನು ಭಗವಂತ ಕೊಡ್ತಾನೆ ಎಂಬ ಚಿಂತನೆಯಲ್ಲಿ 33 ಎಂಬ ಸಂಖ್ಯೆಯನ್ನು ಚಿಂತನೆ ಮಾಡ್ಬೋದು. ಮುಖ್ಯವಾಗಿ ಅಧಿಕ ಮಾಸದಲ್ಲಿ 33 ಭಗವದ್ರೂಪಗಳ ಚಿಂತನೆ ಮಾಡಬೇಕು. ನಾವು ಪ್ರತಿಯೊಂದು ಪದಾರ್ಥ ದಾನ ಕೊಡುವಾಗ, ಅಪೂಪ ದಾನ ಕೊಡುವಾಗ 33 ಭಗವದ್ರೂಪಗಳ ಚಿಂತನೆ. ಸಾಮಾನ್ಯವಾಗಿ ಎಲ್ಲ ಜನರಿಗೆ ತಿಳಿಯುವಂತೆ ಎಲ್ಲಿ 33 ಭಗವದ್ರೂಪಗಳ ಚಿಂತನೆ? 8 ವಸುಗಳು, ಅಷ್ಟವಸುಗಳು ಅಂತ ಕರೀತಾರೆ. 8 ಏಕಾದಶ ರುದ್ರರು ಗೊತ್ತಾಯ್ತಾ? ಅವರಲ್ಲಿ ಅಂದರೆ ಅಂತರ್ಯಾಮಿಯಾದ ಭಗವಂತನ ಚಿಂತನೆ. 8 ವಸುಗಳಲ್ಲಿ, ಏಕಾದಶ ರುದ್ರರಲ್ಲಿ 19 ಆಯಿತು. ದ್ವಾದಶಾದಿತ್ಯರು 12 ಸೂರ್ಯರು, ದ್ವಾದಶಾದಿತ್ಯರು ಅವರ ಅಂತರ್ಯಾಮಿಯಾದ 12 ಭಗವದ್ರೂಪಗಳು 31 ಆಯಿತು. ಪ್ರಜಾಪತಿ ಮತ್ತು ವಷಟ್ಕಾರ ಈ ರೀತಿಯಾದ 33 ಭಗವದ್ರೂಪಗಳ ಚಿಂತನೆ ಒಟ್ಟು ವಿಶೇಷವಾಗಿ ಅಧಿಕ ಮಾಸದಲ್ಲಿ ನಡೆಯಬೇಕು. ನಾವು 33 ಪದಾರ್ಥಗಳನ್ನು ದಾನ ಕೊಡ್ತೇವೆ. 33 ಸದ್ಬ್ರಾಹ್ಮಣರಿಗೆ ವಿಶೇಷವಾಗಿ ಅಂದರೆ ಬ್ರಾಹ್ಮಣ ದಂಪತಿಗಳಿಗೆ ನಾವು ದಾನವನ್ನು ನೀಡುತ್ತೇವೆ. ಆ 33 ಬ್ರಾಹ್ಮಣ ದಂಪತಿಗಳಲ್ಲಿ 33 ಈ ಭಗವದ್ರೂಪಗಳ ಚಿಂತನೆ, 33 ಈ ದೇವತೆಗಳ ಚಿಂತನೆ, 33 ದೇವತೆಗಳ ಚಿಂತನೆ, 33 ದೇವತೆಗಳ ಅಂತರ್ಗತರಾದ ನಾ ಇಷ್ಟೊತ್ತು ಹೇಳೋದಲ್ಲ ಆ ಭಗವದ್ರೂಪಗಳ ಚಿಂತನೆಯನ್ನು ಮಾಡಿ ಆ ಬ್ರಾಹ್ಮಣರ ಆರಾಧನೆ, ಪೂಜೆ, ದಾನ ಧರ್ಮಗಳನ್ನು ಮಾಡಬೇಕು ಅಂತ ನಾವು ತಿಳಿಯಬೇಕು. ಮುಖ್ಯವಾಗಿ ನಾವು ಅಧಿಕ ಮಾಸ ಬರ್ತಾ ಇರೋದ್ರಿಂದ ಈ ಅಧಿಕ ಮಾಸದಲ್ಲಿ ನಾವು ಏನೇ ಮಾಡಿದ್ರೂ ನಮಗೆ ಎಕ್ಸ್ಟ್ರಾ ಪುಣ್ಯ ಸಿಗತ್ತಂತೆ. ಹಾಗಂತ ಶಾಸ್ತ್ರದಲ್ಲೆಲ್ಲ ಉಲ್ಲೇಖ ಮಾಡಿದ್ದಾರೆ. ಅದರಿಂದ ನಾವು ಯಾವ ಜಪ ತಪಗಳನ್ನು ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ಪುಣ್ಯ ಆಗಲಿ ಪುಣ್ಯ ಲಭಿಸುತ್ತೆ ಅಂತ ಆಚಾರ್ಯ? ನೀವು ಹೇಳಿದ ಹಾಗೆ ಅಧಿಕ ಮಾಸದಲ್ಲಿ ಮಾಡುವ ಸಣ್ಣ ಪುಟ್ಟ ಸತ್ಕರ್ಮಗಳು ಕೂಡ ವಿಶೇಷವಾದ ಪುಣ್ಯ ಸಾಧನೆಗೆ ಕಾರಣ. ಅಧಿಕಸ್ಯ ಅಧಿಕಂ ಫಲಂ ಅಂತೆ ಮಾತುಂಟು. ಅಧಿಕ ಮಾಸದಲ್ಲಿ ನೀವು ಭಕ್ತಿ ಶ್ರದ್ಧೆಯಿಂದ ₹1 ದಾನ ಧರ್ಮ ಮಾಡಿ ಅಧಿಕವಾದ ಫಲ. ಯಾತಕ್ಕೆಂದರೆ ನೋಡಿ, ಪರ್ವತಗಳಲ್ಲಿ ಮೇರು ಪರ್ವತ ಶ್ರೇಷ್ಠ ಮಾತಿದೆ ಪದ್ಮಪುರಾಣದಲ್ಲಿ ಹೇಳುವಾಗ, ಗೊತ್ತಾಯ್ತಾ? ನದಿಗಳಲ್ಲಿ ಗಂಗಾ ನದಿ ಶ್ರೇಷ್ಠವಾದದ್ದು. ತಾರಾಮಂಡಲದಲ್ಲಿ ಚಂದ್ರ ಅತ್ಯಂತ ಶ್ರೇಷ್ಠನಾಗಿರತಕ್ಕಂಥವನು. ವಿಶೇಷವಾಗಿ ಮನುಷ್ಯರಲ್ಲಿ ಬ್ರಾಹ್ಮಣ ಶ್ರೇಷ್ಠ, ಹೀಗೆಲ್ಲ ಇದೆ. ಹಾಗೆ ಈ ಎಲ್ಲ ಮಾಸಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಅದು ಅಧಿಕ ಮಾಸ ಅಂತ ಕರೀತಾರೆ. ಮಾಸಾನ ಮಲಮಾಸೋಯಂ ದ್ವಿಪದಾಂ ಬ್ರಾಹ್ಮಣೋ ಯಥಾ, ಪದ್ಮಪುರಾಣದ ಮಾತು ಆ ರೀತಿ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಎಷ್ಟು ಮಹತ್ವ ಇದೆ ಅಧಿಕ ಮಾಸದಲ್ಲಿ ಮಾಡುವ ಆ ಕರ್ತವ್ಯಕ್ಕೆ. ಎಲ್ಲ ಪಾಪಗಳ ಪರಿಹಾರ, ಸಕಲ ಇಷ್ಟಾರ್ಥ ಸಿದ್ಧಿ. ಮುಖ್ಯವಾಗಿ ಅಧಿಕ ಮಾಸದಲ್ಲಿ ನಾವು ಮಾಡುವ ಧರ್ಮಾಚರಣೆಯಿಂದ ಶನಿ ದೋಷಗಳು ಪರಿಹಾರವಾಗುತ್ತವೆ. ಆದ್ದರಿಂದ ಅಧಿಕ ಮಾಸದ ಧರ್ಮಾಚರಣೆ ಪ್ರತಿ ವರ್ಗದ ಭಕ್ತರು ವಿಶೇಷವಾಗಿ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಪ್ರತಿ ವರ್ಗದ ಭಕ್ತರು ಅಧಿಕ ಮಾಸದ ಈ ಆಚರಣೆಯನ್ನು, ಧರ್ಮಾಚರಣೆಯನ್ನು ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಈ ಅಧಿಕ ಮಾಸದಲ್ಲಿ ನಮ್ಮ ದಿನನಿತ್ಯದ ಆಚರಣೆಗಳೇನಿರಬೇಕು? ಒಬ್ಬ ಆಫೀಸ್ಗೆ ಹೋಗೋನು ಅಥವಾ ಕಾಲೇಜ್ಗೆ ಹೋಗೋನು ಅವನ ದಿನನಿತ್ಯ ರುಟೀನ್ ಹೇಗಿರಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ ಆಚಾರ್ಯ? ಅಧಿಕ ಮಾಸದಲ್ಲಿ ಅನೇಕ ಧರ್ಮಾಚರಣೆಗಳನ್ನು ಹೇಳಿಕೊಟ್ಟಿದ್ದಾರೆ. ಸುಲಭವಾದ ಧರ್ಮಾಚರಣೆ ಮುಖ್ಯವಾಗಿ
ಅಧಿಕ ಮಾಸದಲ್ಲಿ ಮೊದಲು ಸ್ನಾನವನ್ನು ಮಾಡುತ್ತೇವೆ. ಆರಂಭದಲ್ಲಿ ನಾವು ಪ್ರತಿನಿತ್ಯ ಮಾಡುವ ಕರ್ಮವೇ ಅದು. ಹೌದು. ಅಧಿಕ ಮಾಸದಲ್ಲಿ ಮಾಡುವ ಸ್ನಾನ ಸಂಕಲ್ಪ ಪುರಸ್ಸರವಾಗಿ, ಅನುಸಂಧಾನ ಪುರಸ್ಸರವಾಗಿ, ಈ ಅಧಿಕ ಮಾಸದಲ್ಲಿ ನಾನು ಪುರುಷೋತ್ತಮನ ಪ್ರೀತಿಗಾಗಿ ಈ ಪ್ರಾತಃ ಸ್ನಾನವನ್ನು ಮಾಡುತ್ತೇನೆ ಅಂತ ಚಿಂತನೆ ಮಾಡಿದರೆ ಬಹಳ ಪುಣ್ಯ ಅಂತ ಹೇಳ್ತಾರೆ. ಸಿಂಹಸ್ಥ ಗೋದಾವರಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಪ್ರಾತಃ ಕಾಲದಲ್ಲಿ ಅಧಿಕ ಮಾಸದಲ್ಲಿ ಮಾಡಿದರೆ ಬರುತ್ತದೆ. ಸಿಂಹಸ್ಥ ಗೋದಾವರಿ ಅಂದರೆ ಸಿಂಹರಾಶಿಯಲ್ಲಿ ಸೂರ್ಯ ಪ್ರವೇಶವಾದಾಗ ಗೋದಾವರಿ ನದಿಗೆ ಗಂಗಾ ಸನ್ನಿಧಾನ ಅಂತ ಹೇಳ್ತಾರೆ. 12 ವರ್ಷಕ್ಕೊಮ್ಮೆ ಬರುತ್ತದೆ. ಕನ್ಯಾ ರಾಶಿಯಲ್ಲಿ ರವಿ ಪ್ರವೇಶವಾದಾಗ ಕೃಷ್ಣಾ ನದಿಗೆ ಗಂಗಾ ಸನ್ನಿಧಾನ 12 ವರ್ಷಕ್ಕೊಮ್ಮೆ. ಹಾಗೆ ಈ ಸಿಂಹಸ್ಥ ಗೋದಾವರಿ ಪುಷ್ಕರದಲ್ಲಿ ಗಂಗಾ ಸನ್ನಿಧಾನದಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯ ಬರುತ್ತದೋ, ನಮ್ಮ ಮನೆಯಲ್ಲಿ ಆ ಪುರುಷೋತ್ತಮನ ಸ್ಮರಣೆ ಮಾಡಿ ಸ್ನಾನ ಮಾಡಿದರೆ ಗಂಗಾ ಸ್ನಾನದ ಫಲ ವಿಶೇಷವಾಗಿ ಆನ್ಮೀಕ. ಆಮೇಲೆ ಅಧಿಕ ಮಾಸದಲ್ಲಿ ಗಾಯತ್ರಿ ಜಪ ನಾವು ಮಾಡುವ ಸಂಧ್ಯಾ ವಂದನೆ ಮಾಡ್ತೇವೆ, ದೇವರ ಪೂಜೆ ಮಾಡ್ತೇವೆ. ಗಾಯತ್ರಿ ಜಪ ವಿಶೇಷವಾಗಿ ಪ್ರತಿನಿತ್ಯ 108 ಬಾರಿ ಮಾಡಿದರೆ 3 ಬಾರಿ 108 ಅಂತ ಈ ರೀತಿ ಮಾಡುವ ಒಂದು ಪ್ರಯತ್ನ ಮಾಡಬೇಕು. ವಿಷ್ಣು ಸಹಸ್ರನಾಮದ ಪಾರಾಯಣ ಮಿನಿಮಮ್ ಏನು ಮಾಡಬೇಕು ನಾನು ಹೇಳ್ತಾ ಇದ್ದೀನಿ. ವಿಷ್ಣು ಸಹಸ್ರನಾಮದ ಪಾರಾಯಣ ವಿಶೇಷವಾಗಿ ವಾಯುಸ್ತುತಿ ಸರಿ. ಆದ್ದರಿಂದ ಆಮೇಲೆ ಭಗವದ್ಗೀತೆಯ ಪಾರಾಯಣ ಮತ್ತು ಭಾಗವತ ಶ್ರವಣ ಅಂತ ನಾವು ಈಗಿನ ಕಾಲದಲ್ಲಿ ಅಂದರೆ ಹೊರಗಡೆ ಹೋಗುವಾಗ ಸಂಚಾರ ಮಾಡುವಾಗ ಟ್ರಾವೆಲಲ್ಲಿ ಇರುತ್ತೇವೆ. ಆ ಸಂಚಾರದಲ್ಲಿ ಇದ್ದಾಗಲಾದರೂ ಭಕ್ತಿಯಿಂದ ಭಾಗವತ ಶ್ರವಣವನ್ನು ಗುರು ಹಿರಿಯರು ಹೇಳಿರತಕ್ಕಂಥ ಭಾಗವತ ಪುರಾಣ ಆ ಶ್ರವಣವನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಮತ್ತು ಸಮಯ ಇದ್ದಾಗ ಅದು ಶನಿವಾರ ಭಾನುವಾರ ಆಗಿ ಯಥಾಶಕ್ತಿಯಾಗಿ ದಾನ ಧರ್ಮಗಳನ್ನು ಮಾಡಬೇಕು. ಈ ಅಧಿಕ ಮಾಸದಲ್ಲಿ ಮಾಡುವ ಧರ್ಮಾಚರಣೆಯಿಂದ ನಾವು ಏನು ಪ್ರಾರ್ಥನೆ ಮಾಡಿ ಏನು ಕೇಳಿಕೊಳ್ಳಬೇಕು ಅಂದರೆ ವಿಶೇಷವಾದ ಧರ್ಮ ಕಾರ್ಯ ಮಾಡುವ ಬುದ್ಧಿ, ಶ್ರದ್ಧೆ, ಭಕ್ತಿ ವಿಶ್ವಾಸಗಳನ್ನು ಭಗವಂತ ನಮಗೆ ಮೂಡಿಸಲಿ, ನಮ್ಮಿಂದ ಹೆಚ್ಚಿನ ಧರ್ಮ ಕಾರ್ಯಗಳನ್ನು ಮಾಡಿಸಲಿ, ಆ ಶಾಸ್ತ್ರಾಧ್ಯಯನ ಮಾಡುವ ಸೌಭಾಗ್ಯವನ್ನು ಭಗವಂತ ಕೊಡಲಿ ಅಂತ ಯುವಕರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ನಿಶ್ಚಿತವಾಗಿ ಅದು ಅಂದರೆ ಕಾರ್ಯಕಾರಿ ಆಗುತ್ತದೆ ಯುವಕರಿಗೆ. ತುಂಬ ಧನ್ಯವಾದಗಳು ಆಚಾರ್ಯ. ಎಷ್ಟು ಈಸಿಯಾಗಿ ನಾವು ನಮ್ಮ ಡೈಲಿ ರುಟೀನ್ನಲ್ಲಿ ನಾವು ಏನೇನು ಅಳವಡಿಸ್ಕೋಬೋದು, ಈ 33 ದಿನಗಳಲ್ಲಿ ನಾವು ಏನು ಮಾಡಿದ್ರೆ ನಮ್ಗೆ ಇನ್ನೂ ಎಕ್ಸ್ಟ್ರಾ ಪುಣ್ಯ ಸಿಗುತ್ತೆ ಅಂತ ಆಚಾರ್ಯರು ತುಂಬ ಈಸಿಯಾಗಿ ಹೇಳ್ಕೊಟ್ರು ನಮಗೆ. ಆಚಾರ್ಯ, ನಾನೀಗ ಅಧಿಕ ಮಾಸದಲ್ಲಿ ನಮ್ಮ ತಂದೆ ತಾಯಿ ಆಗಲಿ ನಾವಾಗಲಿ ಏನಾದರೂ ದಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಯಾವ ದಾನ ಕೊಟ್ಟರೆ ಯಾವ ದಾನಕ್ಕೆ ಏನೇನು ಪುಣ್ಯ ಮತ್ತು ಯಾವ ದಾನ ಕೊಟ್ಟರೆ ನಮಗೆ ಪುಣ್ಯ ಲಭಿಸುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ಆಚಾರ್ಯ. ಅಧಿಕ ಮಾಸದಲ್ಲಿ ಪ್ರಧಾನವಾದ ದಾನ, ಅತಿ ಪ್ರಸಿದ್ಧವಾದ ದಾನ ಅದು ಅಪೂಪದಾನ ಅಂತ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಯಾತಕ್ಕೆ ಅಪೂಪದಾನದ ಪ್ರಸಿದ್ಧಿ ಅನ್ನೋದು ಹೇಳ್ತಾ ನೋಡಿ. ಸ ಸೂರ್ಯ ಪ್ರೀತಯೇ ರಾಜನ್ ಸರ್ವಪಾಪ ವಿಮುಕ್ತಯೇ. ಬೃಹನ್ನಾರದೀಯ ಪುರಾಣದ ಮಾತು. ತಿಳಿದೋ ಸಾಕಷ್ಟು ಪಾಪಗಳನ್ನು ನಾವು ಮಾಡ್ತಾ ಇರ್ತೇವೆ. ಆದ್ದರಿಂದ ನಾವು ಮಾಡುವ ಎಲ್ಲ ಪಾಪ ಪರಿಹಾರಕ್ಕಾಗಿ ಅಧಿಕ ಮಾಸದಲ್ಲಿ ಅಪೂಪದಾನ ಮಾಡಬೇಕು ಅಂತ ಅಲ್ಲಿ ತಿಳಿಸಿಕೊಡ್ತಾರೆ. 33 ಅಪೂಪ, ಅನಾರಸ್ ಅಂತ ಕರೀತಾರೆ, ಅತಿರಸ ಅಂತ ಕರೀತಾರೆ. ಕಂಚಿನ ಪಾತ್ರೆಯಲ್ಲಿ ದಾನ ಮಾಡಬೇಕು, ಸದ್ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಆ ಅಪೂಪವನ್ನು ವಿಶೇಷವಾಗಿ 33 ದೇವತೆಗಳು, 33 ದೇವತೆಗಳ ಅಂತರ್ಗತನಾದ ಭಗವಂತನ ಆ ಭಗವದ್ರೂಪಗಳನ್ನು ಚಿಂತನೆ ಮಾಡ್ತಾ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಯದ್ ಗತ್ವಾ ನ ನಿವರ್ತಂತೆ ಜ್ಯೋತಿರ್ಧಾಮ ಸನಾತನಂ. ಅಪ್ರಾಕೃತವಾಗಿರತಕ್ಕಂತಹ ಸಿದ್ಧಿ ಪುರುಷರು ಇರತಕ್ಕಂತಹ ತಪಸ್ವಿಗಳಿಗೂ ದುರ್ಲಭವಾಗಿರತಕ್ಕಂತಹ ಒಂದು ಸ್ಥಾನ ವೈಕುಂಠವೇ ಪ್ರಾಪ್ತವಾಗುತ್ತದೆ ಅಧಿಕ ಮಾಸದಲ್ಲಿ ಕಂಚಿನ ಪಾತ್ರೆಯಲ್ಲಿ ವಿಶೇಷವಾಗಿ ಅಂದರೆ ಅಪೂಪದಾನವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಸ್ತ್ರೀಯರು ಕೂಡ ವಿಶೇಷವಾಗಿ ಅಧಿಕ ಮಾಸದಲ್ಲಿ ದಾನ ಧರ್ಮಗಳನ್ನು ಆಚಾರ ವಿಚಾರಗಳನ್ನು ನಾನು ಹೇಳಿದೆ. ಲಕ್ಷ್ಮೀ ಶೋಭಾನ, ಹರಿಕಥಾಮೃತ ಸಾರದ ಪಾರಾಯಣ ಸ್ತ್ರೀಯರು 32 ಸಂಧಿಗಳಿದೆ. ದಿನಕ್ಕೊಂದು ಸಂಧಿಯಿಂದ ಇಟ್ಟುಕೊಂಡ್ರೂ ಒಂದು ತಿಂಗಳಲ್ಲಿ 32 ಸಂಧಿಯ ಪಾರಾಯಣ. ಪ್ರತಿನಿತ್ಯ ಪೂರ್ಣ ಮಾಡೋದು ಒಂದು ಬೇರೆ, ಅನೇಕ ಜನರು ಮಾಡ್ತಾರೆ. ಆಗದೆ ಹೋದರೆ ದಿನಕ್ಕೆ ಒಂದು ಸಂಧಿಯಿಂದ ಇಟ್ಟುಕೊಂಡು ಪೂರ್ಣ ಮುಗಿಸೋದು. ಮಧುನಾಮ, ದುರ್ಗಾ ಸುಳಾದಿ, ನರಸಿಂಹ ಸುಳಾದಿ ಇವುಗಳನ್ನು ಅವಶ್ಯವಾಗಿ ಹೆಣ್ಣು ಮಕ್ಕಳು ಮಾಡಬೇಕು. ಮತ್ತು ಅತಿರಸ ಈ ಅಪೂಪವನ್ನು ತಾವೇ ಸಿದ್ಧಪಡಿಸಿ ದಾನ ಮಾಡಿದರೆ ವಿಶೇಷವಾದ ಪುಣ್ಯ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ನೀವು ಅಧಿಕ ಮಾಸದಲ್ಲಿ ಇನ್ನೊಂದು ವಿಶೇಷವಾಗಿ ಅಂದರೆ ಕೇಳಿದ್ದೀರಿ, ಯಾವ ದಾನ ಮಾಡೋದರಿಂದ ಏನು ಪುಣ್ಯ ಬರುತ್ತದೆ ಅಧಿಕ ಮಾಸದಲ್ಲಿ. ಬಹಳ ವಿಶಿಷ್ಟವಾಗಿರತಕ್ಕಂಥ ಒಂದು ವಿಚಾರ ಇದೆ.
ಯಥಾಶಕ್ತಿಯಾಗಿ ಈಗಿನ ಕಾಲಕ್ಕೆ ಕಠಿಣವಾದರೂ ಪ್ರಯತ್ನಪೂರ್ವಕವಾಗಿ ಯಥಾಶಕ್ತಿಯಾದರೂ ಸುವರ್ಣ ದಾನ ಮಾಡಬೇಕಂತ. ಬಂಗಾರದ ದಾನ, ಸುವರ್ಣ ದಾನ ಮಾಡೋದರಿಂದ ದಾರಿದ್ರ್ಯ ಬಡತನವೇ ನಾಶವಾಗುತ್ತದೆ. ಗೋದಾನ ಮಾಡೋದರಿಂದ ಬ್ರಹ್ಮಲೋಕದ ಪ್ರಾಪ್ತಿಯಾಗುತ್ತದೆ, ಶಾಸ್ತ್ರ ಹೇಳಿಕೊಡ್ತಾರೆ. ರಜತ ದಾನ ಮಾಡೋದರಿಂದ ಅಧಿಕ ಮಾಸದಲ್ಲಿ ನಮ್ಮ ಪೂರ್ವ ಪಿತೃಗಳಿಗೆಲ್ಲ ವಿಶಿಷ್ಟವಾಗಿರತಕ್ಕಂಥ ಒಂದು ತೃಪ್ತಿ. ತಾಮ್ರ ಪಾತ್ರೆಯ ದಾನ, ಉದಕುಂಭ ದಾನ, ಸರ್ವ ಅಭೀಷ್ಟಗಳು ಸಿದ್ಧವಾಗುತ್ತವಂತೆ. ರತ್ನದಾನದಿಂದ ರಾಜಯೋಗ, ಮುತ್ತುಗಳ ದಾನದಿಂದ ಭುಕ್ತಿ ಮತ್ತು ಮುಕ್ತಿ ಎರಡರ ಪ್ರಾಪ್ತಿ. ವಸ್ತ್ರದಾನ ಮಾಡೋದರಿಂದ ಚಂದ್ರಲೋಕದ ಪ್ರಾಪ್ತಿ. ಶಾಲು ದಾನ ಮಾಡೋದರಿಂದ ಪಾಪ ಪರಿಹಾರ. ರೇಷ್ಮ ವಸ್ತ್ರ ದಾನ ಮಾಡೋದರಿಂದ ಭಯ ಪರಿಹಾರ. ಧಾನ್ಯಗಳ ದಾನ ಮಾಡೋದರಿಂದ ಸರ್ವಾರ್ಥ ಸಿದ್ಧಿ. ಪಾದರಕ್ಷೆಗಳನ್ನು ದಾನ ಮಾಡೋದರಿಂದ ಸುಖಕರವಾಗಿರತಕ್ಕಂಥ ಪರಲೋಕದಲ್ಲಿ ಅವರಿಗೆ ಅಂದರೆ ಪ್ರಯಾಣ ಎಂಬುದು ಉತ್ತಮವಾಗಿ ಆಗುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಧಿಕ ಮಾಸ ಅನೇಕ ದಾನ ಧರ್ಮಗಳ ವಿಚಾರ ಇದೆ. ಯಾವ್ಯಾವ ದಾನಗಳು ಮಾಡಿದ್ರೆ ಏನೇನು ಪುಣ್ಯ ಅಂತ ಹೇಳ್ಬಿಟ್ಟು ಆಚಾರ್ಯ ತಿಳಿಸ್ಕೊಟ್ಟಿದ್ದಾರೆ. ಈ ಫಲಗಳು ಸಿಗತ್ತೆ, ಯಾವ ದಾನ ಮಾಡಿದ್ರೆ ನಿಮ್ಗೆ ಈ ಫಲ ಸಿಗತ್ತೆ ಅಂತ ಹೇಳ್ಬಿಟ್ಟು ಆಚಾರ್ಯ ತಿಳಿಸ್ಕೊಟ್ರು. ತುಂಬ ಧನ್ಯವಾದಗಳು ಆಚಾರ್ಯ. ಈ ಅಧಿಕ ಮಾಸದಲ್ಲಿ ನಾನು ಏನೇನು ಮಾಡಿದ್ರೆ ಪಾಪಗಳು ಬರುತ್ತೆ, ಅಂದರೆ ಈ ಅಧಿಕ ಮಾಸದಲ್ಲಿ ನಾನು ಏನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಆಚಾರ್ಯ. ಹೌದು, ಅಧಿಕ ಮಾಸದಲ್ಲಿ ಇಂತಹ ಕೆಲಸ ಮಾಡಬಾರದು ಅಂತ ಕೆಲವು ಶಾಸ್ತ್ರಗಳು ಹೇಳಿಕೊಟ್ಟಿದ್ದಾರೆ. ಬೃಹಸ್ಪತಿಗಳೇ ಹೇಳ್ತಾರೆ ಸ್ಮೃತಿ ಮುಕ್ತಾವಳಿಯಲ್ಲಿ ಅಂತ ಒಂದು ಗ್ರಂಥ, ಪ್ರಾಚೀನವಾದ ಸ್ಮೃತಿ ಮುಕ್ತಾವಳಿ. ಅಲ್ಲಿ ಬೃಹಸ್ಪತಿಗಳು ಹೇಳತಕ್ಕಂಥ ಮಾತು ಅಂತಂದರೆ ನೋಡಿ, ರಾಜ್ಯಾಭಿಷೇಕಂ ಪ್ರಥಮಂ ಚೂಡಾಕರ್ಮ ರತಾನಿಚ ಅನ್ನಪ್ರಾಶನಮಾರಂಭಂ ಗ್ರಹಾಣಂಚ ಪ್ರವೇಶನಂ ಸ್ನಾನಂ ವಿವಾಹಂ ನಾಮಾತಿಪನ್ನಂ ದೇವ ಮಹೋತ್ಸವಂ ವ್ರತಾರಂಭಂ ಸಮಾಪ್ತಿಂಚ ಕಾಮ್ಯಕರ್ಮ ಚ ಪಾಪ್ಮನಾಂ ಪ್ರಾಯಶ್ಚಿತ್ತಸ್ಯ ಚ ಸರ್ವಸ್ಯ ಮಲಮಾಸೆ ವಿವರ್ಜಯೇತ್. ಈ ಮಲಮಾಸ ಅಧಿಕ ಮಾಸ ಇಷ್ಟು ಕಾರ್ಯಗಳನ್ನು ಮಾಡಬಾರದು ಅಂತ. ಏನು ಅಂತಂದರೆ ರಾಜರಿಗೆ ಪಟ್ಟಾಭಿಷೇಕ ಮಾಡಬಾರದಂತ. ಈಗೆಲ್ಲ ಅಂದರೆ ಈ ಬರೋ 18ನೇ ತಾರೀಕಿಗೇನೋ ಬಹುಶಃ ಪ್ರಮಾಣ ವಚನ ಸ್ವೀಕಾರ ಅಂತಿದೆ, 2 ದಿವಸವೇ. ಅಂದರೆ ಸಾಮಾನ್ಯವಾಗಿ ಪ್ರಾಚೀನ ಪರಂಪರೆ ಶಾಸ್ತ್ರ ಹೇಳತಕ್ಕಂಥದ್ದು ಅಧಿಕ ಮಾಸದಲ್ಲಿ ಪಟ್ಟಾಭಿಷೇಕ ಅಂಬೋದು ಸರ್ವಥ ಮಾಡಬಾರದು, ದೊಡ್ಡ ಕಾರ್ಯ ಅದು ಮಾಡಬಾರದು. ಆಮೇಲೆ ಚೂಡಾಕರ್ಮ ಅಂತ ಕರೀತಾರೆ, ಚೌಲ ಕಾರ್ಯ ಮಕ್ಕಳಿಗೆ ಅಧಿಕ ಮಾಸನೆ ಮಾಡಬಾರದು. ಉಪನಯನ, ಮದುವೆ, ಗೃಹ ಪ್ರವೇಶ, ಅನ್ನಪ್ರಾಶನವನ್ನು ಈ ಸಂದರ್ಭದಲ್ಲಿ ಮಾಡಬಾರದು. ಗೃಹಾರಂಭ, ಬಾಡಿಗೆ ಮನೆಗೆ ಹೋಗೋದಾದರೂ ಅಧಿಕ ಮಾಸ ಆದಮೇಲೆ ಹೋಗ್ರಿ ಬೇರೆ ಬಾಡಿಗೆ ಮನೆಗೆ. ಗೃಹಾರಂಭ, ಗೃಹ ಪ್ರವೇಶ, ಮನೆ ಕಟ್ಟಲಿಕ್ಕೆ ಆರಂಭ ಮಾಡೋದು ಇದು ಯಾವುದು ಮಾಡಬಾರದು. ಅಂದರೆ ಕಟ್ಟಲಿಕ್ಕೆ ಆರಂಭ ಮಾಡಿದರೆ ಕೆಲಸ ಆರಂಭ ಮಾಡ್ಬೋದು, ಹೊಸದಾಗಿ ಮನೆ ಕಟ್ಟುವುದಕ್ಕೆ ಆರಂಭ ಮಾಡಬಾರದು. ಗೃಹ ಪ್ರವೇಶ ಅಂತೂ ಇಲ್ಲವೇ ಇಲ್ಲ. ವಿಶೇಷವಾದ ತೀರ್ಥಯಾತ್ರೆಗಳನ್ನು ಮಾಡಬಾರದು. ತೀರ್ಥಯಾತ್ರೆಯ ಉದ್ದೇಶ ಏನು? ಅಲ್ಲಿ ಮಿಂದು ಪವಿತ್ರರಾಗಿ ನಮ್ಮ ಪಿತೃಗಳಿಗೆ ತರ್ಪಣ ಕೊಡಬೇಕು. ತೀರ್ಥಯಾತ್ರೆ ಮುಖ್ಯ ಉದ್ದೇಶವೇ ತೀರ್ಥಶ್ರಾದ್ದ, ಪಿತೃಗಳ ತೃಪ್ತಿ. ಆ ನಿಟ್ಟಿನಲ್ಲಿ ಅಧಿಕ ಮಾಸದಲ್ಲಿ ತೀರ್ಥಯಾತ್ರಾದಿಗಳನ್ನು ಹೇಳಿಲ್ಲ. ಪಾಪಗಳಿಗೆ ವಿಶೇಷವಾದ ಪ್ರಾಯಶ್ಚಿತ್ತ ಕರ್ಮಗಳನ್ನು ಅಧಿಕ ಮಾಸದಲ್ಲಿ ಹೇಳಿಲ್ಲ. ಅಧಿಕ ಮಾಸದ ಧರ್ಮಾಚರಣೆಯಿಂದಲೇ ಪಾಪಗಳ ಪರಿಹಾರ. ಆ ಪ್ರಾಯಶ್ಚಿತ್ತ ದೊಡ್ಡ ದೊಡ್ಡ ಹೋಮಗಳನ್ನು ಕೂಡ ಅಧಿಕ ಮಾಸದಲ್ಲಿ ಸರ್ವಥ ಮಾಡಬಾರದು ಅಂತಾರೆ. ಮತ್ತು ಮುಖ್ಯವಾಗಿ ಅಧಿಕ ಮಾಸದಲ್ಲಿ ಮಾತನಾಡಬಾರದು. ಕೆಲವು ಸಂದರ್ಭಗಳಲ್ಲಿ ಅದು ಮಹಾಪಾಪ ಬರುತ್ತದೆ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಸ್ನಾನ ಮಾಡುವಾಗ ಮಾತಾಡಬಾರದು, ಊಟಕ್ಕೆ ಕುಳಿತಾಗ ಮಾತಾಡಬಾರದು, ಹೋಮ ಹವನ ಮಾಡುವಾಗ ಮಾತಾಡಬಾರ್ದು. ನೋಡಿ, ಸ್ನಾನ ಮಾಡುವಾಗ ಮಾತಾಡಿದರೆ ವರುಣದೇವರು ನಮ್ಮ ತೇಜಸ್ಸನ್ನು ಹರಣ ಮಾಡ್ತಾನಂತೆ. ಹೋಮ ಹವನ ಮಾಡುವಾಗ ಮಾತಾಡಿದರೆ ಅಗ್ನಿ ನಮ್ಮ ಸಂಪತ್ತನ್ನು ಅಪಹರಣ ಮಾಡ್ತಾನೆ. ಗೊತ್ತಾಯಿತೋ ಇಲ್ಲೋ? ಆ ರೀತಿ. ಆಮೇಲೆ ಭೋಜನ ಮಾಡುವಾಗ ನಾವು ಮಾತಾಡಿದರೆ ನಮ್ಮ ಆಯುಷ್ಯವನ್ನು ಹರಣ ಮಾಡ್ತಾನೆ. ಸ್ನಾನದಿಂದ ತೇಜಸ್ಸು ಬರುತ್ತದೆ, ಭೋಜನದಿಂದ ಶಕ್ತಿ ಆಯುಷ್ಯಗಳು ಬರುತ್ತದೆ. ಗೊತ್ತಾಯ್ತು? ಹೋಮ ಹವನದಿಂದ ಸಂಪತ್ತಿನ ಅಭಿವೃದ್ಧಿ. ಈ ಯಾವುದಾಗೋದಿಲ್ಲ ಈ 3 ಸಂದರ್ಭದಲ್ಲಿ ಮಾತಾಡಿದರೆ. ಆದ್ದರಿಂದ ಈ 3 ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಕಡ್ಡಾಯವಾಗಿ ವಿಶೇಷವಾಗಿ ಮೌನವ್ರತವನ್ನು ಆಚರಣೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಮತ್ತು ಅಧಿಕ ಮಾಸದಲ್ಲಿ ದೀಪಾರಾಧನೆ ಇನ್ನೊಂದು ವಿಶೇಷವಾದ ಧರ್ಮಾಚರಣೆಯನ್ನು ಕೂಡ ತಿಳಿಸಿಕೊಡ್ತಾರೆ. ಮತ್ತು ಅಧಿಕ ಮಾಸದಲ್ಲಿ ಮಾಡುವ ಕೆಲವು ವಿಶೇಷ ಧರ್ಮಾಚರಣೆ ನಾವು ಚಿಂತನೆ ಮಾಡಬೇಕು. ನೀವು ಕೇಳೋರಿದ್ದರೆ ನಾನು ಹೇಳ್ತಾ ಇದ್ದೇನೆ. ಏನು ಅಂತಂದರೆ ಅಧಿಕ ಮಾಸದ ಧರ್ಮಾಚರಣೆ ಪ್ರಧಾನವಾಗಿ ಧಾರಣಪಾರಣ ವ್ರತ ಅಂತ. 1 ದಿನ ಉಪವಾಸ, ಮರುದಿನ ಪಾರಣೆ, ಮತ್ತೆ ಮರುದಿನ ಉಪವಾಸ, ಅದರ ಮರುದಿನ ಅಂದರೆ ಪಾರಣೆ.
ಧಾರಣೆ ಅಂದರೆ ಉಪವಾಸ ವ್ರತ, ಪಾರಣೆ ಅಂದರೆ ಮರುದಿವಸ ಭೋಜನ ಮಾಡಬೇಕು, ಪಾರಣಿ ಮಾಡಬೇಕು. 1 ತಿಂಗಳ ಕಾಲಿಗೆ ಧಾರಣೆ ಪಾರಣಿ. ಚಾತುರ್ಮಾಸ್ಯ ಕಾಲದಲ್ಲಿಯೂ ಅದನ್ನು ಮಾಡ್ತಾರೆ ಅನೇಕ ಜನ ಮಹನೀಯರು, ಈಗಲೂ ಮಾಡಬೇಕು ಧಾರಣೆ ಪಾರಣಿ ವ್ರತ. ಲಕ್ಷ ಪ್ರದಕ್ಷಿಣೆ, ಲಕ್ಷ ನಮಸ್ಕಾರ, ಲಕ್ಷ ಬತ್ತಿ, ಹೀಗೆಲ್ಲ ಲಕ್ಷ ದೀಪದ ಆರಾಧನೆ, ಏಕಭುಕ್ತ, 1 ಹೊತ್ತು ಮಾತ್ರ ಊಟ ಮಾಡ್ತಕ್ಕಂಥದ್ದು, ನಕ್ತ ಭೋಜನ, ರಾತ್ರಿ ಮಾತ್ರ ಊಟ ಮಾಡ್ತಾರೆ, ಬೆಳಗಿನಿಂದ ಉಪವಾಸ ಇದ್ದು ನಕ್ತ ಭೋಜನ, ಅಲವಣ ವ್ರತ, ಉಪ್ಪಿಲ್ಲದೆ ಇಡೀ 1 ತಿಂಗಳು ಊಟ ಮಾಡತಕ್ಕಂಥದ್ದು ಅಲವಣ ವ್ರತ. ಇನ್ನು ಲಘು ವಿಷ್ಣು ಪಂಚಕ ಅಂತೂ ಒಂದಿದೆ, ಇಡೀ 1 ವರ್ಷ ವಿಷ್ಣು ಪಂಚಕ ಮಾಡಬೇಕು. ಭಾದ್ರಪದ ಮಾಸದಲ್ಲಿ ಆರಂಭ ಮಾಡಿ ಅಥವಾ ಮುಂದೆ ಮಾರ್ಗಶಿರ ಮಾಸದಲ್ಲಿ ಆರಂಭ ಮಾಡಿ ಆ ತಿಂಗಳಲ್ಲಿ 5 ಉಪವಾಸ ಇದ್ದರೆ ಹೇಳ್ತಾರೆ ಯಾವಾಗ ನಾವು ವಿಷ್ಣು ಪಂಚಕ ವ್ರತ ಗ್ರಹಣ ಮಾಡಬೇಕು, ಶಾಸ್ತ್ರದಲ್ಲಿ ಇದೆ. ಹಾಗೆ ಇಲ್ಲಿ 1 ವರ್ಷಕ್ಕೆ 60 ಉಪವಾಸ ಒಟ್ಟು ವಿಷ್ಣು ಪಂಚಕ ವ್ರತ ಅಂತಂದರೆ. ಪ್ರತಿ ತಿಂಗಳು 5 ಉಪವಾಸ ಅಂತೂ ಬರುತ್ತದೆ. 2 ಏಕಾದಶಿಗಳು, ಶುಕ್ಲ ಪಕ್ಷ ಕೃಷ್ಣ ಪಕ್ಷ 2 ಏಕಾದಶಿಗಳು, ಹುಣ್ಣಿಮೆ ಅಮಾವಾಸ್ಯೆ 4 ಆಯಿತು, ಶ್ರವಣ ನಕ್ಷತ್ರ ಇದ್ದಾಗ ಉಪವಾಸ. ಹೀಗೆ ವಿಷ್ಣು ಪಂಚಕ ಅಂತ 1 ವರ್ಷಕ್ಕೆ ಒಟ್ಟು 60 ಉಪವಾಸ, ತಿಂಗಳಿಗೆ 5 ಉಪವಾಸ. ಇಡೀ ವರ್ಷ 60 ಉಪವಾಸ ವಿಷ್ಣು ಪಂಚಕ ವ್ರತ ಯಾರಿಗೆ ಮಾಡಲಿಕ್ಕಾಗಲ್ವೋ ಅಂತಹ ವಿಶೇಷವಾದ ಒಂದು ಕನ್ಸಿಷನ್ ಅಂತಾರಲ್ಲ, ಪುಣ್ಯ ಸಾಧನೆಗೆ ಒಂದು ಕನ್ಸಿಷನ್ ಏನು ಅಂದರೆ ಈ ಲಘು ವಿಷ್ಣು ಪಂಚಕ. ಈ ಅಧಿಕ ಮಾಸದಲ್ಲಿ ಆದರೂ ಕನಿಷ್ಠ ಪಕ್ಷ 5 ದಿನ ಉಪವಾಸ ಮಾಡಿ, 2 ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಶ್ರವಣ ನಕ್ಷತ್ರ, ಈ ರೀತಿ ಇದು ಲಘು ವಿಷ್ಣು ಪಂಚಕ ವ್ರತ ಅಂತ ಕರೆಸಿಕೊಡುತ್ತೆ. ಅವಶ್ಯವಾಗಿ ಅದನ್ನು ಕೂಡ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಆಚಾರು. ತುಂಬ ಚೆನ್ನಾಗಿ ನಾವು ಏನೇನು ಮಾಡಬೇಕು ಅಧಿಕ ಮಾಸದಲ್ಲಿ, ನಾವು ಜಂಜಿ ಆಗಿದ್ರೂ ನಮ್ಮ ದಿನನಿತ್ಯದಲ್ಲಿ ನಾವು ಏನೇನು ವ್ರತಗಳು ಮಾಡ್ಬೋದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಆಚಾರ್ಯ. ತುಂಬ ಧನ್ಯವಾದಗಳು. ನಮ್ಮದು ನೀವು ಹೇಳಿದ ಹಾಗೆ ಭಾಗವತ ಶ್ರವಣ ಅತ್ಯಂತ ಅವಶ್ಯಕ. ಸಾಯಂಕಾಲ 1 ಗಂಟೆ ಆದರೂ ಕನಿಷ್ಠ ಪಕ್ಷ ಭಾಗವತ ಶ್ರವಣ ಮಾಡಬೇಕು. ಯಾವ ವ್ಯಕ್ತಿ, ಯಾವ ಜಿಜ್ಞಾಸು ಸಜ್ಜನ ಅಧಿಕ ಮಾಸದಲ್ಲಿ ಭಕ್ತಿಯಿಂದ ಭಾಗವತವನ್ನು ಕೇಳ್ತಾನೋ ಅವನ ಪುಣ್ಯದ ಪರಿಮಿತಿಯನ್ನು ಬ್ರಹ್ಮಾದಿ ದೇವತೆಗಳಿಗೂ ಹೇಳಲಿಕ್ಕಾಗಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಭಾಗವತ ಪುರಾಣ ಕೇಳಬೇಕು. ಭಾಗವತ ಗ್ರಂಥದಾನವೂ ಕೂಡ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಅದನ್ನು ಹೇಳಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಅಧಿಕ ಮಾಸದ ಬಗ್ಗೆ ಅನೇಕ ವಿಚಾರಗಳಿದೆ. 4-5 ಪುರಾಣಗಳಲ್ಲಿ ಅಧಿಕ ಮಾಸದ ಬಗ್ಗೆ ನಮಗೆ ವಿಶೇಷವಾಗಿ ಅಲ್ಲಿ ಅಂದರೆ ತಿಳಿಸಿಕೊಡ್ತಾರೆ. ಅಧಿಕ ಮಾಸ ಮಹಾತ್ಮ್ಯದ ಪುಸ್ತಕವನ್ನಾದರೂ ಇಟ್ಟುಕೊಳ್ಬೇಕು. ಅಧಿಕ ಮಾಸ ಮಹಾತ್ಮ್ಯವನ್ನು ಶ್ರವಣ ಮಾಡಬೇಕು. ಅದೆಲ್ಲವನ್ನೂ ಕೂಡ ಮುಖ್ಯವಾಗಿ ಹೇಳಿಕೊಟ್ಟಿದೆ. ಪದ್ಮ ಪುರಾಣ, ಸ್ಕಂದ ಪುರಾಣ, ಬೃಹನ್ನಾರದೀಯ ಪುರಾಣ, ಆಮೇಲೆ ವಿಶೇಷವಾಗಿ ಭವಿಷ್ಯೋತ್ತರ ಪುರಾಣ, ಅನೇಕ ಪುರಾಣಗಳಲ್ಲಿ ಅಧಿಕ ಮಾಸದಲ್ಲಿ ಮಾಡತಕ್ಕಂಥ ಧರ್ಮಾಚರಣೆಗಳು, ಅಧಿಕ ಮಾಸದ ಮಹತ್ವ ವಿಶೇಷವಾಗಿ ಅದ್ಭುತವಾಗಿ ಅಲ್ಲಿ ಅಂದರೆ ತಿಳಿಸಿಕೊಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಪಾರಾಯಣ, ವಾಯುಸ್ತುತಿ ಮೊದಲಾದವು ವಿಶೇಷವಾಗಿ ಮಾಡಬೇಕು ಅಧಿಕ ಮಾಸದಲ್ಲಿ. ಇನ್ನು ಆಚಾರ ಆ್ಯಕ್ಚುಲಿ ಆ್ಯಡೆಡ್ ಇನ್ಫಾರ್ಮೇಷನ್ ಕೊಟ್ಟರು ನಮಗೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಪ್ರತಿಯೊಂದನ್ನು ನಿಮಗೆ ದಿನನಿತ್ಯದಲ್ಲಿ ಏನೇನು ಮಾಡಿರಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಆಚಾರ್ಯ. ತುಂಬ ಧನ್ಯವಾದಗಳು ನಮ್ಮ ಜೊತೆಗೆ ಇಷ್ಟೊತ್ತವರೆಗೂ ತಿಳಿಸ್ಕೊಟ್ಟಿದ್ದಕ್ಕೆ. ಒಂದು ಸಣ್ಣ ಚಾನಲ್ ಜನ್ಮಾದಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಶುರು ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಿಮ್ಮದೊಂದು ಸಣ್ಣ ಆಶೀರ್ವಚನ ನಮಗೆ ಸಿಕ್ಕಿದರೆ ತುಂಬ ಅನುಗ್ರಹ ಆಗೋದು ಆಚಾರ್ಯ. ಭಾಳ ಸಂತೋಷ. ನೀವೆಲ್ಲ ಸಾತ್ವಿಕ ಜಿಜ್ಞಾಸುಗಳು, ಯುವಕರು ಸೇರಿ ಗುರುಗಳ ಅನುಗ್ರಹದಿಂದ ಜನ್ಮಾದಿ ಎಂಬುವ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೀರಿ. ಬಹಳ ಅದ್ಭುತವಾಗಿರತಕ್ಕಂಥ ಹೆಸರು. ಭಾಗವತದ 1ನೇ ಶ್ಲೋಕದ 1ನೇ ಶಬ್ದ ಅದು ಜನ್ಮಾದ್ಯಸ್ಯ ಯತಃ ಅಂತ ಆರಂಭವಾಗುತ್ತದೆ. ಅಭಿಪ್ರಾಯ, ಸಕಲ ಜಗತ್ತಿನ ಜನ್ಮಾದಿಗಳಿಗೆ ಅಂದರೆ ಸೃಷ್ಟಿ, ಸ್ಥಿತಿ, ಪ್ರಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಜಗತ್ತಿಗಾಗುವ 8 ಕಾರ್ಯಗಳು. ಈ ಜಗತ್ತಿಗಾಗುವ 8 ಕಾರ್ಯಗಳನ್ನು ಮಾಡತಕ್ಕಂಥವನು ಆ ಸರ್ವೋತ್ತಮನಾದ ಭಗವಂತನೇ. ಆದ್ದರಿಂದ ಭಗವಂತನ ಪ್ರಧಾನವಾದ ಅಸಾಧಾರಣವಾದ ಲಕ್ಷಣ ಅದು, ಯಾರಿಗೂ ಇಲ್ಲ. ಇದು ಯಾವ ರಮಾಬ್ರಹ್ಮಾದಿ ಯಾವ ದೇವತೆಗಳಿಗೂ ಈ ಲಕ್ಷಣ ಇಲ್ಲ. ಜಗಜ್ಜನ್ಮಾದಿ ಕಾರಣತ್ವಂ ಬ್ರಹ್ಮಣ ಲಕ್ಷಣಂ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂತಹ ಭಗವಂತನ ವಿಶಿಷ್ಟವಾದ ಲಕ್ಷಣವನ್ನು ಜ್ಞಾಪಿಸುವ, ಭಗವಂತನ ಪ್ರಧಾನ ಸ್ವರೂಪವನ್ನು ಹೇಳುವ ಜನ್ಮಾದಿ ಎಂಬ ಆ ಶಬ್ದ ಬಹಳ ಭಗವಂತನ ದಿವ್ಯವಾದ ಮಹಿಮೆಯನ್ನು, ತತ್ವವನ್ನು ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ನಮ್ಮೆಲ್ಲರ ಜನ್ಮಾದಿಗಳಿಗೆ ಕಾರಣನಾದ ಆ ಭಗವಂತನ ಅನುಗ್ರಹದಿಂದ ನೀವೆಲ್ಲ ಇಷ್ಟು ಉತ್ಸಾಹಿ ಯುವಕರು ಸೇರಿ
ಈ ಚಾನಲನ್ನು ಆರಂಭ ಮಾಡ್ತಾ ಇದ್ದೀರಿ. ಹರಿವಾಯು ಗುರುಗಳ ಅನುಗ್ರಹದಿಂದ ವಿಶೇಷವಾಗಿ ಇದು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆದು ವಿಶೇಷವಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ವಿಶೇಷವಾಗಿ ಆ ವೀಕ್ಷಕರು ಎಲ್ಲ ಸಿಗಲಿ. ಈ ಒಂದು ಚಾನಲ್ ಮುಖಾಂತರ ಅನೇಕ ಧರ್ಮ ಪ್ರಸಾರ ತತ್ವಗಳು, ಹರಿವಾಯು ಗುರುಗಳ ಮಹಿಮೆ ಜಗತ್ತಿನ ಜನರಿಗೆಲ್ಲ ತಿಳಿಯಲಿ ಅಂತ ಆಶಿಸ್ತಾ, ವಿಶೇಷವಾಗಿ ಹಾರೈಸ್ತಾ, ನಿಮಗೆಲ್ಲ ವಿಶೇಷವಾದ ಹೆಚ್ಚಿನ ಸಾಧನೆಯನ್ನು ಪರಮಾತ್ಮ ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಆಚಾರ್ಯ ಅವರು ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೋಸ್ಕರ ಇಷ್ಟೊತ್ತವರೆಗೂ ಟೈಮ್ ಕೊಟ್ಟಿದ್ದಕ್ಕೆ ಆಚಾರ್ಯ ತುಂಬ ಧನ್ಯವಾದಗಳು. ಇನ್ನು ಮುಂದೆ ಆಚಾರ್ಯಗಳ ಜೊತೆ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಆಚಾರ್ಯ ಹತ್ರನೇ ಕೇಳ್ಕೊಡ್ತೀನಿ. ಆಚಾರ್ಯ ದಯವಿಟ್ಟು ಇನ್ನು ಮುಂದೆ ಮಾಡಿಕೊಡಿ. ತುಂಬ ಧನ್ಯವಾದಗಳು ಆಚಾರ್ಯ ಇಷ್ಟೊತ್ತವರೆಗೂ ಮಾತಾಡಿದ್ದಕ್ಕೆ ನಮ್ಮ ಜೊತೆಗೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.